ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಗದ್ಯವಾದಂತಹ ವ್ಯಾಕರಣಗೀತೆ ಈ ಗದ್ಯ ಪಾಠವನ್ನು ತಿಳ್ಕೊಳ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲೂ ಕೂಡ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಮತ್ತೆ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಈಗ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಂತಹ ಈ ಒಂದು ವ್ಯಾಕರಣಗೀತೆ ಗದ್ಯ ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಲಲಿತ ಪ್ರಬಂಧವನ್ನು ಬರೆದಿರ್ತಕ್ಕಂತಹ ನಮ್ಮ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿ ರಾವ್ ಅವರ ಒಂದಷ್ಟು ಪರಿಚಯವನ್ನ ತಿಳ್ಕೊಂಡಿದ್ದಾಗಿದೆ. ಹಾಗಾಗಿ ಆ ಒಂದು ಲೇಖಕರ ಒಂದಷ್ಟು ಪರಿಚಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಅದಕ್ಕೆ ಉತ್ತರಿಸಿದ ಮುಖಾಂತರವಾಗಿ ಅದನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ತರಗತಿಗೆ ಹೋಗೋಣ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಈಗಾಗಲೇ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡ ಹಾಗೆ ನಮ್ಮ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿ ರಾವ್ ಅವರು ಎಷ್ಟರಲ್ಲಿ ಹುಟ್ಟಿದ್ದು, ಮೊದಲನೇದಾಗಿ ಎಷ್ಟರಲ್ಲಿ ಹುಟ್ಟಿದ್ರೋದಕ್ಕಿಂತ ಮುಂಚಿತವಾಗಿ ಆ ಎನ್ ಮೂರ್ತಿ ರಾವ್ ಅವರ ಪೂರ್ಣ ಹೆಸರು ಹೇಳಿ ಮಕ್ಕಳೇ. ಅವರ ಪೂರ್ಣವಾಗಿರ್ತಕ್ಕಂತಹ ಹೆಸರು ಏನು? ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಅಲ್ವಾ? ಹಾಗಾದ್ರೆ ಎಲ್ಲಿ ಹುಟ್ಟಿದರು? 1900ರಲ್ಲಿ ಹುಟ್ಟಿದ್ದವರು. ಎಲ್ಲಿ ಹುಟ್ಟಿದ್ರು? ಹಾಗಾದ್ರೆ ಎಲ್ಲಿ ಹುಟ್ಟಿದ್ರು ಅಂದರೆ ಮಂಡ್ಯ ಜಿಲ್ಲೆಯ ಬರ್ತಕ್ಕಂತಹ ಅಕ್ಕಿ ಹೆಬ್ಬಾಳು ಅಂತಕ್ಕಂತಹ ಒಂದು ಸ್ಥಳದಲ್ಲಿ 1900ರಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿರಾವ್ ಅವರು ಜನಿಸ್ತಾರೆ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರತಕ್ಕಂಥ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಜೊತೆಗೆ ಇವರು ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಹಾಗಾದ್ರೆ ಅವರು ಬರೆದಿರ್ತಕ್ಕಂತಹ ಕೃತಿಗಳು ಯಾವ್ಯಾವ ಮಕ್ಕಳು ನೋಡೋಣ. ಯಾವ್ಯಾವ ಬರೆದಿರ್ತಕ್ಕಂತಹ ಕೃತಿಗಳು? ಹಗಲು ಕನಸುಗಳು, ಮಿನುಗು ಮಿಂಚು, ಮಿನುಗು ಮಿಂಚು, ಹಗಲು ಕನಸು, ಮಿನುಗು ಮಿಂಚು, ಅಲೆಯುವ ಮನ, ಅಪರ ವಯಸ್ಕರ ಅಮೇರಿಕ ಯಾತ್ರೆ, ಅಪರವಯಸ್ಕರ ಅಮೇರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಮನೆ ಮತ್ತು ಚಂಡಮಾರುತ ಅಂತಕ್ಕಂತಹ ಒಂದಷ್ಟು ಕೃತಿಗಳನ್ನ ಬರೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಎನ್ ಮೂರ್ತಿರಾವ್ ಅವರ ಯಾವ ಯಾವ ಕೃತಿಗೆ ಯಾವ ಪ್ರಶಸ್ತಿ ಬಂದಿದ್ದಾವೆ ನಾವು ನೋಡೋಣ. ನೋಡಿ, ಇವರೇ ಬರೆದಿರ್ತಕ್ಕಂತಹ ಚಿತ್ರಗಳು ಪತ್ರಗಳು ಅಂತಕ್ಕಂತಹ ಒಂದು ಕೃತಿಗೆ ಒಂದು ಪ್ರಶಸ್ತಿ ಬಂದಿದೆ. ಯಾವ ಪ್ರಶಸ್ತಿ ಬಂದಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿದೆ. ಯಾವ ಕೃತಿಗೆ? ಮಿನುಗು ಮಿಂಚು ಅಂತಕ್ಕಂತಹ ಒಂದು ಕೃತಿಗೆ. ಕ್ಷಮಿಸಿ ಮಕ್ಕಳೇ, ಚಿತ್ರಗಳು ಮತ್ತು ಪತ್ರಗಳು ಅಂತಕ್ಕಂತಹ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಇವರು ಪಂಪ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಹಾಗಾದ್ರೆ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ? ಇವರೇ ಬರೆದಿರ್ತಕ್ಕಂತಹ ದೇವರು ಅಂತಕ್ಕಂತಹ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಿ ಲಿಟ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಜೊತೆಗೆ 1984ರಲ್ಲಿ ಕಾರವಾರದಲ್ಲಿ ಸಮಾವೇಶಗೊಂಡಂತಹ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮ ಎನ್ ಮೂರ್ತಿರಾವ್ ಅವರು ವಹಿಸಿದ್ರು ಅಂತ ಹೇಳಿದೆ.
ಇದಿಷ್ಟು ಕೂಡ ಪ್ರಸ್ತುತ ನಮ್ಮ ಕವಿಗಳ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಪ್ರಸ್ತುತ ವ್ಯಾಕರಣೀತಿ ಅಂತಕ್ಕಂತಹ ಒಂದು ಗದ್ಯ ಭಾಗವನ್ನ ಯಾವ ಒಂದು ಕೃತಿಯಿಂದ ಅಥವಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹೇಳಿದೆ? ಸಮಗ್ರ ಲಲಿತ ಪ್ರಬಂಧಗಳು. ಸಮಗ್ರ ಲಲಿತ ಪ್ರಬಂಧಗಳಿಂದ ಈ ಒಂದು ಗದ್ಯ ಪಾಠವನ್ನ ಆರಿಸಿಕೊಳ್ಳಲಾಗಿದೆ ಅಲ್ವಾ ಮಕ್ಕಳೇ? ಇದಿಷ್ಟು ನಮ್ಮ ಲೇಖಕರಾಗಿರ್ತಕ್ಕಂತಹ ಎ ಮೂರ್ತಿರಾವ್ ಪರಿಚಯಕ್ಕೆ ಸಂಬಂಧಪಟ್ಟಂತಾದ್ರೆ ಮಕ್ಕಳೇ ಒಂದಷ್ಟು ಗದ್ಯ ಭಾಗದ ಸಾರಾಂಶವನ್ನು ಕೂಡ ನಾವು ಅಧ್ಯಯನವನ್ನ ಮಾಡ್ತಾ ಇದ್ವಿ. ಏನಪ್ಪ ಅಂದ್ರೆ ಒಂದು ಜೀವಿಯನ್ನ ಒಂದು ಮತ್ತೊಂದು ಜೀವಿ ಬದುಕ್ತಕ್ಕಂಥದ್ದು ಪ್ರಕೃತಿಯ ಸಹಜ ಧರ್ಮ. ಆದ್ರೆ ಒಂದು ಜೀವಿ ಮತ್ತೊಂದು ಜೀವಿಯನ್ನ ಒಂದು ತಿನ್ಬೇಕಾದ್ರೆ ಅದು ಧರ್ಮವನ್ನ ಅನುಸರಿಸುತ್ತೋ ಅಥವಾ ಅಧರ್ಮವನ್ನ ಅನುಸರಿಸುತ್ತೋ ಅಥವಾ ಧರ್ಮ ಅಥವಾ ಧರ್ಮಗಳ ಗಣನೆಗೆ ತೆಗೆದುಕೊಳ್ಳೋದಿಲ್ವೋ ಅನ್ನೋದು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಲೇಖಕರು. ಆದ್ರೆ ಬೇರೆ ದೇಶಗಳ ವಿಚಾರ ಏನೋ ಗೊತ್ತಿಲ್ಲ. ಆದ್ರೆ ಶ್ರೀರಾಮ ಜನಿಸಿದಂತಹ ನೆಲದಲ್ಲಿ ಭಗವದ್ಗೀತೆ ಹುಟ್ಟಿದಂತಹ ನೆಲದಲ್ಲಿ ಜೊತೆಗೆ ಭರತ ಆಳದಂತಹ ಈ ಒಂದು ನೆಲದಲ್ಲಿ ಹುಟ್ಟಿರ್ತಕ್ಕಂತಹ ಯಾವ ಹುಲಿಗಳು ಕೂಡ ಅಧರ್ಮಕ್ಕೆ ಕೈ ಹಾಕುವುದಿಲ್ಲ. ಧರ್ಮದ ಪ್ರಕಾರವಾಗಿ ಧರ್ಮವನ್ನ ಅನುಸರಿಸಿ ತಮ್ಮ ಬೇಟೆಯಾಡಿ ತಮ್ಮ ಆಹಾರವನ್ನ ಸೇವಿಸ್ತವೆ ಅನ್ನೋ ಒಂದು ವಿಚಾರವನ್ನ ನಮ್ಮ ಲೇಖಕರು ಹೇಳ್ತಾ ಇದ್ರು. ಜೊತೆಗೆ ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನು ಕೂಡ ಆರಂಭವನ್ನ ಮಾಡ್ತಾರೆ. ಯಾವಂದ್ರೆ ಇವರ ಬಂಧುವಾಗಿರ್ತಕ್ಕಂತಹ ಯಾರು ಅವರ ಹೆಸರು ಬರುತ್ತೆ ಕೃಷ್ಣಮೂರ್ತಿ ಅಂತಕ್ಕಂಥದ್ದು. ಕೃಷ್ಣಮೂರ್ತಿ ನಮ್ಮ ಲೇಖಕರಾಗಿರ್ತಕ್ಕಂತಹ ಎ ಮೂರ್ತಿರಾವ್ ಅವರ ಬಂಧುವಾಗಿರ್ತಕ್ಕಂಥವ್ರು ಕೃಷ್ಣಮೂರ್ತಿ ಅಂತಕ್ಕಂಥವ್ರು. ಅವರು ಅವರ ಬಂಧುಗಳೊಬ್ಬರ ಮನೆಯಲ್ಲಿ ಅಥವಾ ಮನೆತನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಇಲ್ಲಿ ಹೇಳ್ತಾ ಇದೆ. ಹಾಗಾಗಿ ಕ್ಷಮಿಸಿ ಮಕ್ಕಳೇ, ಇವರ ಬಂಧುಗಳಲ್ಲ, ಎ ಮೂರ್ತಿರಾವ್ ಬಂಧು ಕೃಷ್ಣಮೂರ್ತಿ ಅವರ ವಂಶದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಕೃಷ್ಣಮೂರ್ತಿ ಅವರ ಅಜ್ಜಂದಿರುವ ಮಹಾರಾಜರ ಒಂದು ಸಂಸ್ಥಾನದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಆ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ನಂತರದಲ್ಲಿ ಕಾಲ ಬದಲಾದ ಹಾಗೆ ಕಾಲಗಳು ಉಳಿದ ಹಾಗೆ ಈಗ ಮಂತ್ರಿತ್ವ ಹೋಗಿ ಈಗ ಶಾಂತೋಗಿಗೆ ಮಾತ್ರ ಉಳಿದಿರ್ತಕ್ಕಂಥದ್ದು. ಸೊ ಇವರ ಭಾಗಕ್ಕೆ ಒಂದು ಪುಸ್ತಕ ಒಬ್ಬ ಬಹಳ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಏನದು ಕೀರ್ತಿ ಪುಸ್ತಕ ಅಲ್ವಾ? ಕೀರ್ತಿ ಪುಸ್ತಕ ಏನು ಕೀರ್ತಿ ಪುಸ್ತಕ ಅಂತ ಹೇಳಿದ್ರೆ ನಾನು ಕಳೆದ ತರಗತಿಯಲ್ಲಿ ಕಂದಾಯದ ವಿವರಗಳನ್ನ ಒಳಗೊಂಡಂತಹ ಪುಸ್ತಕವೇ ಕೀರ್ತಿ ಪುಸ್ತಕ. ಕಂದಾಯದ ವಿವರಗಳನ್ನ ಒಳಗೊಂಡಂತಹ ಪುಸ್ತಕವೇ ಕೀರ್ತಿ ಪುಸ್ತಕ. ಇದು ಒಂದು ರಾಜಭಕ್ತಿಯ ಲಾಂಛನವಾಗಿ ಅದು ವಂಶ ಪಾರಂಪರ್ಯವಾಗಿ ನಮ್ಮ ಕೃಷ್ಣಮೂರ್ತಿ ಅವರ ಕುಟುಂಬದ ಜೊತೆಗೆ ಆ ಒಂದು ಪುಸ್ತಕ ಅಂತಕ್ಕಂಥದ್ದು ಬಂದಿತ್ತು ಅಂತಕ್ಕಂಥ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಈಗ ನೋಡೋಣ. ಮಕ್ಕಳೇ, ಒಂದೆರಡು ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೀನಿ, ಓದ್ಕೊಳ್ಳಿ ಎರಡು ಪ್ಯಾರವನ್ನ. ಆ ನಂತರದಲ್ಲಿ ಗದ್ಯದ ಒಂದಷ್ಟು ಸಾರಾಂಶವನ್ನ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಹಾಗಾಗಿ ಒಂದೆರಡು ನಿಮಿಷದಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಓದ್ಕೊಳ್ಳಿ ಮಕ್ಕಳೇ.
ಮಕ್ಕಳೇ ನೋಡ್ಕೊಳ್ಳಿ. ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಇರಸಾಲಿ ಏನಿದು? ಇರಸಾಲಿ ಅಂದ್ರೆ ಕಂದಾಯದ ಹಣ. ಮಕ್ಕಳೇ, ನಾನು ಕಳೆದ ತರಗತಿಯಲ್ಲಿ ಹೇಳಿದೆ, ಈಗ ಕೂಡ ಸರಿ ಸ್ಮರಿಸಿಕೊಂಡೆ. ಏನಿದು ಕೀರ್ತಿ ಪುಸ್ತಕ ಅಂತಕ್ಕಂತಹ ಒಂದು ಪುಸ್ತಕ ಇವರಿಗೆ ವಂಶ ಪಾರಂಪರ್ಯವಾಗಿ ಬಂದಿದೆ. ಅದೊಂದು ರಾಜಭಕ್ತಿಯ ಲಾಂಛನವಾಗಿ ತುಂಬಾ ಜೋಪಾನ ಮಾಡಿಕೊಂಡು ಬಹಳ ರಾಜಭಕ್ತಿಯಿಂದ ಇಟ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಅಂತ ಹೇಳಿದೆ, ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದೆ, ರೈತರನ್ನ ಪೀಡಿಸದೆ ಅವರು ಕೊಟ್ಟಂತಹ ಕಂದಾಯವನ್ನ ಬಹಳ ಅಚ್ಚುಕಟ್ಟಾಗಿ ಇಸ್ಕೊಳ್ತಾ ಇದ್ರು ಅಂತ ಹೇಳಿದೆ. ಪೀಡದೆ ಅವರು ಕೊಟ್ಟಂತಹ ಸಂದರ್ಭಕ್ಕನುಗುಣವಾಗಿ ಅವರಿಗೆ ಯಾವಾಗ ಒದಗುತ್ತೋ ಅಂತಹ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ವಸೂಲು ಮಾಡ್ತಾ ಇದ್ರು. ಯಾವುದೇ ರೀತಿಯ ತೊಂದರೆಗಳನ್ನ ರೈತರಿಗೆ ಕೊಡ್ತಾ ಇರಲ್ಲ ಅಂತ ಮಾಹಿತಿ ಬಂತು. ಸೊ ಈ ರೀತಿಯಾಗಿ ರೈತರಿಂದ ಸಂಗ್ರಹಿಸಿದಂತಹ ತೆರಿಗೆ ಹಣ ಏನಿರುತ್ತೋ ಅಥವಾ ಒಂದು ಕಂದಾಯದ ಹಣ ಇರುತ್ತೋ, ತೆರಿಗೆ ಮಕ್ಕಳೇ ಕಂದಾಯ, ರೈತರಿಂದ ಸಂಗ್ರಹಿಸಿದಂತಹ ಒಂದು ಕಂದಾಯದ ಹಣ ಏನಿರುತ್ತೋ ಆ ಕಂದಾಯದ ಹಣವನ್ನ ಇವರು ಇಟ್ಕೊಳ್ಳೋ ಆಗಿರೋದು. ಸೊ ಅದನ್ನ ಹೋಗಿ ಕಟ್ಟಬೇಕಾಗುತ್ತೆ. ತೆರಿಗೆ ಒಂದು ಕಂದಾಯ ಇಲಾಖೆ ಇರುತ್ತೆ, ಅದಕ್ಕೆ ಕಟ್ಟಬೇಕಾಗುತ್ತೆ. ಸೊ ಅಂತಹ ಸಲುವಾಗಿ ಅದನ್ನ ಕಟ್ಟುವ ಸಲುವಾಗಿ ಎಲ್ಲಿಗೆ ಹೋಗಿದ್ರೆ ಚಿಕ್ಕನಾಯಕನಹಳ್ಳಿ, ಚಿಕ್ಕನಾಯಕನ ಹಳ್ಳಿ. ಮಕ್ಕಳೇ, ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ನಾನು ಆ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಹಳ್ಳಿ ಚಿಕ್ಕನಾಯಕನ ಹಳ್ಳಿ ಅಂತಕ್ಕಂಥದ್ದು. ಆ ಒಂದು ಚಿಕ್ಕನಾಯಕನ ಹಳ್ಳಿಗೆ ಯಾಕೆ ಹೋಗಿದರೆ? ಇರಸಾಲಿಗಾಗಿ ಹೋಗಿದರೆ, ಅಂದರೆ ಕಂದಾಯದ ಹಣವನ್ನ ಕಟ್ಟುವ ಸಲುವಾಗಿ ಹೋಗಿದರೆ. ಆದರೆ ಖಜಾನೆಗೆ
ಕಂದಾಯ ಇಲಾಖೆ ಖಜಾನ ಅಂತ ನಾವು ಕರಿತೀವಲ್ಲ, ಆ ಒಂದು ಖಜಾನೆಗೆ ಹಣ ಕಟ್ಟಿ ಸೊ ಹೇಗೂ ಬಂದಿದೆ. ಯಾಕಂದ್ರೆ ಚಿಕ್ಕನಾಯಕನಹಳ್ಳಿ ಅದೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಈಗ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಇಲ್ಲಿ ಒಂದು ಸಿಟಿಗೆ ಅಥವಾ ಪಟ್ಟಣಕ್ಕೆ ಹೋಗಿದ್ದೆ ಅಂತಂದಾಗ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗಿರೋದು. ಆ ಒಂದು ಉದ್ದೇಶದ ಜೊತೆಗೂ ಇನ್ನಿತರ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿರ್ತೀವಿ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಶಾನುಭೋಗರು ಏನಿದ್ರು ಅವರು ಕೂಡ ಹೋಗಿರೋ ಉದ್ದೇಶ, ಮುಖ್ಯವಾದ ಉದ್ದೇಶ ಇದೇನೆ. ಯಾವುದು? ಚಿಕ್ಕನಾಯಕನಹಳ್ಳಿಗೆ ಹೋಗಿ ರೈತರಿಂದ ಸಂಗ್ರಹಿಸಿದಂತಹ ಒಂದು ಕಂದಾಯದ ಹಣವನ್ನು ಖಜಾನೆಗೆ ಕಟ್ಟಿ ಬರಲಿಕ್ಕೆ ಹೋಗಿರ್ತಕ್ಕಂಥದ್ದು ಹೌದು. ಆದ್ರೆ ಹೇಗೂ ಬಂದಿದೆ ಅಂತ ಹೇಳ್ಬಿಟ್ಟು ತನ್ನ ಒಂದಷ್ಟು ಸ್ನೇಹಿತರು ಆ ಒಂದು ಚಿಕ್ಕನಾಯಕನಹಳ್ಳಿ ಎಲ್ಲಿ ಇರ್ತಾರೆ, ಹಾಗಾಗಿ ಅವರನ್ನು ಕೂಡ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಈಗ ಸ್ನೇಹಿತರನ್ನ ಭೇಟಿ ಮಾಡಿ ಅವರನ್ನು ಮಾತಾಡಿಸಿ ಅವರ ಕುಶಲೋಪಚಾರಗಳನ್ನ ವಿಚಾರಿಸಿಕೊಂಡು ಬರ್ಲಿಕ್ಕೆ ಒಂದಷ್ಟು ಸಮಯ ಆಗುತ್ತೆ, ತಡವಾಗುತ್ತೆ. ಯಾವ್ದಾದ್ರು ಎಷ್ಟು ಗಂಟೆ ಆಗಿರ್ತಂದ್ರೆ ಸಂಜೆ 6 ಗಂಟೆ ಆಗಿರ್ತದೆ. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗಬೇಕು. ಮದಲಿಂಗನ ದಾಟಿಯನ್ನ ಕಣಿವೆ ಹೋಗಬೇಕು. ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಸ್ವಲ್ಪ ಹೆಜ್ಜೆಯಾಗಿ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಬೇಗ ನಡೆದರು. ಮಕ್ಕಳೇ, ನಿಮಗೆ ಒಂದು ಮದಲಿಂಗನ ಕಣಿವೆ ಅಂತಕ್ಕಂಥ ಒಂದು ಪದ ಬಂದಲ್ಲಿ ಯಾವುದು? ಮದಲಿಂಗನ ಕಣಿವೆ. ಮಕ್ಕಳೇ, ಈ ಮದಲಿಂಗನ ಕಣಿವೆಗೆ ತನ್ನದೇ ಆಗಿರತಕ್ಕಂತಹ ಒಂದು ಜನಪದ ಹಿನ್ನೆಲೆಯ ಕಥೆ ಇರತಕ್ಕಂಥದ್ದನ್ನ ನಾವು ಕೇಳ್ತೀವಿ. ಮಕ್ಕಳೇ, ನಮ್ಮ ಮಾಸ್ತಿಯವರು ಕೂಡ ಇದನ್ನ ತನ್ನ ಒಂದು ಕಥಾ ಕವನದ ಮುಖಾಂತರವಾಗಿ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಏನಾಗಂದ್ರೆ ಈ ಒಂದು ಜನಪದ ಕಥೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮೊದಲಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾಕಷ್ಟು ಒಂದು ಬೆಟ್ಟ ಹಬ್ಕೊಂಡಿರ್ತವೆ. ಅದಾದ ಇರ್ತಕ್ಕಂಥ ಒಂದು ಕಣಿವೆಗೆ ಮದಲಿಂಗನ ಕಣಿವೆ ಅಂತಕ್ಕಂಥದ್ದು ಹೆಸರಿದೆ. ಅದರ ಹೆಸರು ಬರಲಿಕ್ಕೆ ಕಾರಣ ಇವಾಗ ಜನಪದ ಕಥೆ ಅನ್ನೋದು ಯಾವುದು ಅಂತಂದಾಗ, ಮಕ್ಕಳಿಗೆ ಒಬ್ಬ ಮದಲಿಂಗ ಇರ್ತಾನೆ. ಮದಲಿಂಗನಿಗೆ ತನ್ನ ಅತ್ತೆಯ ಮಗಳೊಂದಿಗೆ ಮದುವೆ ಆಗುತ್ತೆ. ಮದುವೆಯಾಗಿ 3 ದಿನಕ್ಕೆ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ತನ್ನ ಹೆಂಡತಿಯ ಮನೆಗೆ ಬರ್ತಾನೆ. ಬಂದ ಸಂದರ್ಭದಲ್ಲಿ ತನ್ನ ಹೆಂಡತಿಯ ಜೊತೆಗೆ ಆ ಹೆಂಡತಿಯ ತಂಗಿ ಮತ್ತು ಅತ್ತೆ ಇಬ್ಬರು ಕೂಡ ತನ್ನ ಮಗಳ ಜೊತೆಗೆ ಬರಲಿಕ್ಕೆ ಸಿದ್ಧ ಆಗ್ತಾರೆ. ಹೀಗೆ ಹೋಗ್ಬೇಕಾದ್ರೆ ಆ ಮದಲಿಂಗನ ಕಣಿವೆಯ ಹತ್ತಿರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಮಾತಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದರಲ್ಲಿ ಕೂಡ ಆ ಅತ್ತೆ ಮತ್ತು ನಾದಿನಿಯರಿಬ್ಬರು ಕೂಡ ತನ್ನ ಮದಲಿಂಗನ ಒಟ್ಟಿಗೆ ಸರಸದಿಂದ ಮಾತಾಡಲಿಕ್ಕೆ ಪ್ರಾರಂಭವನ್ನ ಮಾತಾಡ್ತಾರೆ. ಆಗ ನಾದಿನಿಯಿಂದಲೇ ಅಕ್ಕನನ್ನ ಬಿಟ್ಟಿರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ಅತ್ತೆ ಹೇಳ್ತಾರೆ, ಅಂದ್ರೆ ಆ ಒಂದು ತಂಗಿಯ ತಾಯಿ ಎಲ್ಲರೂ ಕೂಡ ಹೀಗೆ ಹೇಳೋದು. ಆದರೆ ಮದುವೆ ಆದ ನಂತರದಲ್ಲಿ ಮನೆಗೆ ಹೋಗ್ತಾರೆ, ಎಲ್ಲರೂ ಕೂಡ ಬಿಟ್ಟು ಹೋಗಲೇಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿನಗೆ ಮದುವೆ ಆದರೆ ಕೂಡ ಏನು ಇದೇ ರೀತಿಯಾಗಿ ಮಾಡ್ತೀಯ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಾದಿನಿಂದಲೇ ನನಗೆ ಯಾವ ಗಂಡನು ಬೇಡ, ನಾನು ಮದುವೆ ಆಗೋದಿಲ್ಲ, ನನಗೆ ಯಾವುದೇ ತರದ ಗಂಡ ಬೇಡ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಮದಲಿಂಗ ಪುನಃ ಅದೇ ಮಾತನ್ನ ಉಚ್ಚಾರ ಮಾಡ್ತಾರೆ. ಎಲ್ಲರೂ ಕೂಡ ಹೀಗೆ ಹೇಳೋದು, ಯಾರಾದರೂ ಗಂಡ ಬಂದು ಕರ್ಕೊಂಡೋದಾಗ ಆ ಜೊತೆಗೆ ಹೀಗೆ ಹೇಳ್ತಾನೆ ಓಡೋಗೋದು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರಂತೆ. ಈಗ ಜೊತೆಗೆ ಆಗ ನಾದಿನಿ ಹೇಳ್ತಾನೆ, ನನಗೆ ಅಕ್ಕನನ್ನ ಬಿಟ್ಟಿರ್ಲಿಕ್ಕೆ ತುಂಬಾ ಕಷ್ಟವಾಗುತ್ತೆ ಅಂದಾಗ ಯಾರು ಹೇಳಿದ್ರು, ನೀನು ಅಕ್ಕನೊಟ್ಟಿಗೆ ಬಂದು ಇದ್ಬಿಡು ಅಂತಕ್ಕಂಥ ಒಂದು ಮಾತನ್ನ ಮದಲಿಂಗ ಹೇಳ್ತಾರಂತೆ. ಆಗ ಒಂದು ಪಂಥವನ್ನ ಕಟ್ತಾರಂತೆ ಅತ್ತೆ. ಆ ಒಂದು ಮದಲಿಂಗನ ಅತ್ತೆ ಒಂದು ಪಂಥವನ್ನ ಕಟ್ತಾರಂತೆ. ಏನಪ್ಪ ಅಂದ್ರೆ ಅಲ್ಲೊಂದು ಕಣಿವೆ ಇರುತ್ತೆ, ಎದುರುಗಡೆ ಕಾಣ್ತಾ ಇರುತ್ತೆ. ಆ ಕಣಿವೆಯನ್ನ ಹಿಂದಿನಿಂದ ಹೋಗಿ ಹತ್ತಬೇಕು ಮತ್ತು ಹಿಂದೆನೆ ಇಳಿಬೇಕು. ಆ ರೀತಿಯಾಗಿ ನೀನು ಹತ್ತಿ ಇಳಿದಿದ್ದೇನೆ, ಆದ್ರೆ ನನ್ನ ದೊಡ್ಡ ಮಗಳ ಜೊತೆಗೆ ಚಿಕ್ಕ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರಂತೆ. ಅದಕ್ಕೆ ಮದಲಿಂಗ ಬಹಳ ಹುಮ್ಮಸ್ಸಿನಿಂದ ಒಪ್ಕೊಂಡ್ಬಿಟ್ಟು ಆಯ್ತು ನಾನು ಹತ್ತುತ್ತೀನಿ, ಅದೇ ವಿಮುಖವಾಗಿ ಇಳಿತೀನಿ, ಆದ್ರೆ ನಾನು ಹತ್ತಿ ಇಳಿಯೋದ್ರಲ್ಲಿ ನನ್ನ ನಾದಿನಿ ಕೈಯಲ್ಲಿ ಚೊಂಬಲ್ಲಿ
ನೀರು ಕಂಡು ಕಾಯ್ತಾ ಇರಬೇಕು ನನಗೋಸ್ಕರ ಅಂತ ಹೇಳ್ತಾರಂತೆ. ಆಯ್ತಂತ ಇವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಇವನು ಬಹಳ ಹುಮ್ಮಸ್ಸಿನಿಂದ ಸಂತೋಷದಿಂದ ಇಲ್ಲಿಂದ ಹತ್ತಿ ಹಿಂದಿಂದನೇ ಇಳಿತಾರಂತೆ. ಸೊ ಇವ್ರು ಇಳಿದಿದ್ದನ್ನ ನೋಡ್ಬಿಟ್ಟು ಖುಷಿ ಪಟ್ಟಂತಹ ಆ ನಾದಿನಿಂದ ಕೂಡ ಕೈಯಲ್ಲಿರ್ತಕ್ಕಂತಹ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ಓಡ್ ಬರ್ತಾ ಇರ್ತಾರೆ. ಓಡ್ ಬರ್ಬೇಕಾದ್ರೆ ದುರದೃಷ್ಟವಶಾತ್ ಕೈಯಲ್ಲಿರ್ತಕ್ಕಂತಹ ನೀರು ಕೆಳಗಡೆ ಬಿದ್ದು ಚೆಲ್ಲುತ್ತದೆ. ಮೊದಲಿಂಗ ಬಹಳ ಹುಮ್ಮಸ್ಸಿನಿಂದ ಸಂತೋಷದಿಂದ ಹತ್ತಿ ಇಳಿದಿದ್ದ. ಜೊತೆಗೆ ಹಾಗಾಗಿ ಅವರಿಗೆ ತುಂಬಾ ದಡಿವಾಗಿತ್ತು, ಆಯಾಸ ಆಗಿತ್ತು, ಸುಸ್ತಾಗಿತ್ತು. ಹಾಗಾಗಿ ಕೈಲಿರ್ತಕ್ಕಂಥ ನೀರು ಕೂಡ ಚೆಲ್ಲೋಯ್ತು. ಇಲ್ಲಾದ್ರೂ ಸುತ್ತಮುತ್ತ ಎಲ್ಲಾದ್ರೂ ನೀರು ಸಿಗ್ತಾವ ಅಂತ ಹುಡುಕಡೆ ಎಲ್ಲೂ ಕೂಡ ನೀರು ಸಿಗದಿಲ್ಲಂತೆ. ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ನೀರು ಸಿಗದೆ ಬಹಳ ದಣಿದ್ರಿಂದ ಆಯಾಸದಿಂದ ನೀರಿಗಾಗಿ ದಣಿದು ಬಳಲಿ ಅವನು ಅಲ್ಲಿ ಆ ಒಂದು ಕಣಿವೆಯ ಪ್ರದೇಶದಲ್ಲಿ ಅಸುನೀಗ್ತಾನಂತಂದ್ರೆ ಮರಣವನ್ನ ಹೊಂದುತ್ತಾನಂತೆ. ಸೊ ಇದು ನಮ್ಮ ಜನಪದ ಕಥೆಯಲ್ಲಿರ್ತಕ್ಕಂಥದ್ದು, ಜನಪದ ಕಥೆ. ಹಾಗಾಗಿ ಆ ಒಂದು ಕಣಿವೆಯ ಮೊದಲಿಂದ ಅಸುನೀಗಿದಂತಹ ಒಂದು ಕಣಿವೆ ಇರುತ್ತಲ್ಲ, ಆ ಒಂದು ಕಣಿವೆಗೆ ಮೊದಲಿಂಗನ ಕಣಿವೆ ಅಂತಕ್ಕಂತಹ ಹೆಸರು ಬರಲಿಕ್ಕೆ ಕಾರಣ ಆಗುತ್ತಂತೆ. ಮಕ್ಕಳೇ, ಅದೇ ಇಲ್ಲಿ ಮೊದಲಿಂಗನ ಕಣಿವೆ. ನಮ್ಮ ಪಾಠದ ಕಥಾನಾಯಕರಾಗಿರ್ತಕ್ಕಂತಹ ಶಾನುಭವರು ಏನಿದ್ರು, ಆ ಶಾನುಭವರು ಚಿಕ್ಕನಾಯಕನಿಗೆ ಕಂದಾಯದ ಹಣ ಕಟ್ಟಲಿಕ್ಕೆ ಹೋಗಿದ್ದಾರೆ, ಇರಸಾಲಿಗಾಗಿ ಹೋಗಿದ್ದಾರೆ. ಹಾಗೆ ನನ್ನ ಸ್ನೇಹಿತರನ್ನು ಕೂಡ ಮಾತಾಡಿಸ್ಕೊಂಡು ಬಂದಿದ್ದಾರೆ. ಮಾತಾಡಿಸ್ಕೊಂಡು ಬರ್ಬೇಕಾದ್ರೆ ಸಂಜೆ 6 ಗಂಟೆ ಆಯಿತು. ಆದರೆ ಈ ಮೊದಲಿಂಗನ ಕಥೆಯಲ್ಲ, ಆ ಕಣಿವೆಯನ್ನ ಹತ್ತಿ ಇಳಿಬೇಕಾಗಿತ್ತು, ಆ ಕಣಿವೆಯನ್ನ ಹಾದು ಹೋಗ್ಬೇಕಾಗಿತ್ತು. ಮೊದಲಿಂಗ ಕಣಿವೆಯನ್ನು ದಾಟಿ ಹೋಗ್ಬೇಕು, ಕಾಡ್ದಾರಿ ಆದರೂ ಕಳೆದಿಗಳ ದಿನ. ನೋಡಿ, ಸಂಜೆ 6 ಗಂಟೆ ಆಗಿದೆ. ಇನ್ನೇನು ಕಗ್ಗತ್ತಲು ಇಲ್ಲ, ಕತ್ತಲಾಗಿದೆ. ಆದರೆ ಕಡಿಮೆ ಹತ್ತಿಳಿಬೇಕಾಗುವುದು ಒಂದು ತ್ರಾಸು. ಜೊತೆಗೆ ಒಂದು ಸ್ವಲ್ಪ ಏನಪ್ಪ ನಾಶವಾದರೆ ಬೆಳಕಿದೆಯಂತೆ, ಬೆಳದಿಂಗಳ ಬೆಳಕು ಇದೆಯಂತೆ, ಚಂದ್ರ ಇದೆ. ಹಾಗಾಗಿ ಚಂದ್ರನ ಸ್ವಲ್ಪ ಬೆಳದಿಂಗಳು ಇದೆ. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಬೇಗ ನಡೆದರು. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ನೋಡ್ರಿ, ಮೊದಲಿಂಗ ಕ್ಷಮಿಸಿ, ನಮ್ಮ ಶಾನುಭವರು ಈ ಮೊದಲಿಂಗನ ಕಣಿವೆಯನ್ನು ಹತ್ತಿ ಹೋಗಬೇಕು, ಆದ್ರೂ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೆಳಕಿದೆ. ಸೊ ಅದರ ಒಂದು ಯೋಚನೆ ಮಾಡ್ತಾರೆ, ನಾನು ಬೇಗ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಮನೆ ಸೇರ್ಕೋಬಹುದು ಅಂತಕ್ಕಂಥ ಒಂದು ಆಲೋಚನೆಯನ್ನ ಮಾಡ್ಕೊತಾರೆ. ಆ ಪ್ರಕಾರವಾಗಿ ದೊಡ್ಡ ಹೆಜ್ಜೆನ ಶುರು ಮಾಡ್ತಾರೆ. ಆದರೂ ಕೂಡ ಕಾಡು ಕಣಿವೆ ಎಷ್ಟೇ ಆದರೂ ಕೂಡ ಒಬ್ಬಂಟಿಯಾಗಿದ್ದಾರೆ. ಭಯ ಅಂತಕ್ಕಂಥದ್ದು ಎಂತಹ ಮನುಷ್ಯರುಗಳಲ್ಲೂ ಕೂಡ ಸಹಜವಾಗಿ ಕಾಡುತ್ತೆ. ಅದೇ ತರದ ಭಯ ನಮ್ಮ ಶಾನುಭವರಿಗೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಆ ಭಯದ ಜೊತೆಗೆ ಮತ್ತಷ್ಟು ಕಾಲಿನ ವೇಗ ಚುರುಕಾಗ್ತದೆ, ವೇಗವಾಗಿ ನಡೆಯಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಇನ್ನು ಇದು ಶಾನುಭೋಗರ ಕಥೆ. ಅದೇ ಕಾಡಲ್ಲಿ ಮತ್ತೊಂದು ಘಟನೆ ಕೂಡ ನಡೀತದೆ. ಅದು ಏನಿದೆ ನೋಡೋಣ. ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗದಾರಿ ಆಕಳಿಸುತ್ತಾ ಇದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿ ಎಂದು ಭಾಸವಾಗಿತ್ತು. ನೋಡಿ, ಅದೇ ದಿನ ಅದೇ ಒಂದು ಗುಹೆಯಲ್ಲಿ, ಯಾವುದೊಂದು ಗುಹೆ ಇರುತ್ತೆ, ರಸ್ತೆ ಒಂದು ಕಾಡಾಗಲಿ, ರಸ್ತೆ ಯಾವುದೋ ಒಂದು ವೆಹಿಕಲ್ ಹೋಗ್ತಕ್ಕಂಥ ದೊಡ್ಡದಾದಂಥ ರಸ್ತೆ ಇಲ್ಲ, ಅಲ್ಲಿ ಕಾಡಾಗಲಿ, ಮನುಷ್ಯರು ಕಾಡಲಿ ಒಂದು ಕಾಲದಾರಿ ನಡೆದು ಕಾಲದಾರಿ ಮಾರ್ಪಡುತ್ತೆ. ಆ ಕಾಲದಾರಿ ಏನಿದೆ, ಆ ಕಾಲದಾರಿಗೆ ಹೊಂದಿಕೊಂಡಂತೆ ಆ ಕಡೆ ಒಂದು ಬೆಟ್ಟದ ಬುಡದಲ್ಲಿ ಏನೋ ಒಂದು ಗುಹೆ ಇತ್ತಂತೆ. ಆ ಗುಹೆಯಲ್ಲಿ ಒಂದು ಹುಲಿ ಇತ್ತಂತೆ. ಆ ಹುಲಿ ಕಡೆಯಿಂದ ಮಲಗಿಕೊಂಡಿತ್ತಂತೆ. ಮಲಗಿ ಈಗ ಸಂಜೆ ಆಗಿದೆ, ಕತ್ತಲಾಗಿದೆ. ಕತ್ತಲಾದ ಸಂದರ್ಭದಲ್ಲಿ ಎದ್ದಾಡ್ತಾ ಇದ್ದಾರೆ. ಏನಂದ್ರೆ ದಿನವೆಲ್ಲ ನಿದ್ದೆ ಮಾಡಿ ಆಗಾದಾರಿ ಆಕಳಿಸುತ್ತಾ ಇದ್ದವರಿಗೆ ಹೊಟ್ಟೆ ತನಗೆ ಹಸಿವಾಗಿದೆ, ಬರಿವಾಗಿದೆ ಅನ್ನೋ ಒಂದು ಗ್ರಹಿಕೆಗೆ ಬರುತ್ತೆ. ವಿಧಿ ಆಹಾರಕ್ಕೆ ಏನನ್ನ ಒದಗಿಸಿದೆಯೋ ಎಂದು ಯೋಚಿಸುತ್ತಾ ಒಂದೆರಡು ಬಾರಿ ಮೈ ಮುರಿದು ಹೊರಟಿತ್ತು. ನೋಡ್ರಿ, ಯಾವಾಗ ಇಲ್ಲಿ ದಿನವಿಡೀ ಮಲಗಿ ಸಂಜೆ ಎದ್ದಾಡ್ದವರಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಂದು ಜೀವಿಗೂ ಆ ದೇವರು ಆಹಾರವನ್ನ ಒದಗಿಸಿರ್ತಾರಂತೆ. ಹಾಗೆ ಇವತ್ತು ಕೂಡ ನಮ್ಮ ವಿಧಿಯನ್ನ ನಮ್ಮ ಹುಲಿ ಇರ್ತಕ್ಕಂಥ ಹುಲಿ ಜ್ಞಾಪಿಸ್ಕೊಳ್ತಾ ಇದೆ. ವಿಧಿ ಆಹಾರಕ್ಕೆ ಏನನ್ನ ಇವತ್ತು ನನಗೆ ಒದಗಿಸಿದೆಯೋ ಅಂತ ಹೇಳ್ಬಿಟ್ಟು ಒಂದು ಸಲ ಮೈ ಮುರಿದು ಆ ಗುಹೆಯಿಂದ ಹೊರ ಬರ್ತಾ ಇದೆಯಂತೆ. ಯಾವುದು? ಹುಲಿ. ಬಂಡೆಗಳ ಮರೆಯಲ್ಲಿ ನಡೆಯುತ್ತಿದ್ದಾಗ ಇದ್ದಂತಹ ಹಾಗೆ ಮಧುರವಾದ ಒಂದು ಅದರ
ವಾಸನೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಗ್ರಹಣೇಂದ್ರಿಯ ಅಂದ್ರೆ ಮೂಗು. ಯಾಕಂದ್ರೆ ಶಬ್ದವನ್ನ ಕೇಳ್ತಕ್ಕಂಥದ್ದು ಕಿವಿಯಾದರೆ ವಾಸನೆಯನ್ನ ಗ್ರಹಿಸ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಮೂಗು, ನಾಸಿಕ ಅಂತ ನಾವು ಕರಿತೀವಿ. ಎಲ್ಲಾ ತರದ ವಾಸನೆಯನ್ನ ಕೂಡ ಅದು ಗ್ರಹಿಸುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಯಾವಾಗ ಹುಲಿ ಅಂತಕ್ಕಂಥದ್ದು ಗುಹೆಯಿಂದ ಹೊರಬರುತ್ತಾ ವಿಧಿ ನನಗೆ ಆಹಾರಕ್ಕೆ ಏನನ್ನ ಒದಗಿಸಿದೆ ಅಂತಟ್ಟು ಮೈಯನ್ನ ಮುರಿತ ಹೊರಬರುತ್ತೋ ಆಗ ಗುಹೆಯಿಂದ ಹೊರಬರ್ಬೇಕಾದ್ರೆ ಒಂದು ಅದರ ಒಂದು ಮೂಗಿಗೆ ಗ್ರಹಣೇಂದ್ರಿಯಕ್ಕೆ ಒಂದು ಸುಮಧುರವಾದ ವಾಸನೆ ಬರುತ್ತೆ. ಸುಮಧುರ ವಾಸನೆ ಬೇರೆ ಯಾವುದೋ ಇರೋದಿಲ್ಲ. ಮಕ್ಕಳಿಗೆ ಗೊತ್ತಿದೆ ನಿಮಗೆ, ಇದೇ ನಮ್ಮ ಶಾಂಭೋಗರ ಮನುಷ್ಯನ ವಾಸನೆ ನೋಡಿ ಬರುತ್ತೆ. ಈಗ ಆ ವಾಸನೆಯ ಜಾಡನೆ ಹಿಡಿದು ನಿಶ್ಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು. ನೋಡ್ರಿ ನೋಡಿ ಮಕ್ಕಳೇ, ಆ ವಾಸನೆ ಬೇರೆ ಯಾವುದೋದಿಲ್ಲ, ಸುಮಧುರವಾಗಿರ್ತಕ್ಕಂತಹ ವಾಸನೆ. ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಆ ಹಾದಿಯಿಂದಲೇ ಆ ವಾಸನೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲೋ ಒಂದಷ್ಟು ದೂರದಲ್ಲಿ ನಮ್ಮ ಶಾನುಭೋಗರು ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ದೃಶ್ಯವನ್ನ ಆ ಹುಲಿ ನೋಡ್ತಾ ಇದೆ. ಅವರ ದುಂಡಾದ ಶರೀರವನ್ನು ನೋಡಿ ಅದನ್ನು ಹುಲಿಗೆ ಪರಮಾನಂದವಾಯಿತು. ಹುಲಿಗೆ ಪರಮಾನಂದ ಉಂಟಾಗುತ್ತೆ. ಯಾಕೆ ಹುಲಿಗೆ ಪರಮಾನಂದ ಉಂಟಾಗುತ್ತದೆ? ಹುಲಿಗೆ ಶಾನುಭೋಗರ ದುಂಡಾದ ಶರೀರವನ್ನ ನೋಡಿ ಪರಮಾನಂದ ಆಗುತ್ತದೆ. ಪರಮಾನಂದ ಸಂತೋಷ ಅಂತಕ್ಕಂಥದ್ದು ಹಿಮ್ಮಡಿ ಆಗ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು. ಯಾಕೆ ಹೆಚ್ಚಾಗ್ತಂದ್ರೆ ಶಾನುಭೋಗರ ದುಂಡಾದ ಶರೀರ ಅಂದ್ರೆ ಯಾಕೆಂದ್ರೆ ಮಕ್ಕಳೇ ಹಸಿವಾಗಿದೆ, ಹುಲಿಗೆ ಹೊಟ್ಟೆ ಬರಿದಾಗಿದೆ. ಹಾಗಾಗಿ ನನಗೆ ಆಹಾರ ವಿಧಿ ಏನನ್ನು ಒದಗಿಸಿದೆಯೋ ಅಂತ ಯೋಚನೆ ಮಾಡ್ಕೊಂಡು ಈಗ ಹುಲಿ ಸರಿಯಾದಿದೆ ಒದಗಿಸಿದೆಯೇ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಯೋಚನೆಯನ್ನ ಮಾಡ್ತಾರೆ ಅಂದ್ರೆ ನರಬಿಳೆ ಸಣ್ಣ ಬಿದ್ದಿದ್ರೆ ಸರಿ ಊಟ ತನಿಗೊತ್ತು ಒಂದಕ್ಕೆ ಆಗ್ತಿಲ್ಲ, ಸರಿ ಇಲ್ಲ ಸ್ವಲ್ಪ ಇದೆ ನೋಡು. ದಷ್ಟಪುಷ್ಟವಾಗಿದೆ ಒಳ್ಳೆ ಭೂರಿ ಭೋಜನ ಅಂತ ನಾವು ಕರೀಬಹುದು. ಸೊ ಅಂತ ಒಂದು ಭೂರಿ ಭೋಜನವನ್ನ ಸಮೃದ್ಧವಾಗಿರ್ತಕ್ಕಂಥ ಆಹಾರವನ್ನೇ ವಿಧಿ ಒದಗಿಸಿದೆ ಅಂತ ಹೇಳ್ಬಿಟ್ಟು ಬಹಳ ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಪರಮಾನಂದ ಆಗುತ್ತಂತೆ. ಹುಲಿಯ ಆನಂದಕ್ಕೆ ಕೊರತೆ ಬಂದಿತ್ತು. ಆದ್ರೆ ಹುಲಿ ಪರಮಾನಂದ ಆಯ್ತು ಹೌದು, ಆದ್ರೆ ಹುಲಿಯ ಸಂತೋಷಕ್ಕೆ ಒಂದೇ ಒಂದು ಕೊರತೆ ಇತ್ತು. ಹಾಗಾದ್ರೆ ಕೊರತೆ ಏನು? ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗದೆ ಅದರ ಕಡೆಗೆ ಬೆನ್ನ ತಿರುಗಿಸಿ ನಡೆಯುತ್ತಿದ್ದರು. ಯಾರನೇ ಬರೆದ ಕಂಡದ ಹುಲಿಗಳು ಇಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುಗಳನ್ನ ಸರಿ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ನೋಡಿ ಶಾನುಭೋಗರ ದುಂಡಾದಂತಹ ಶರೀರವನ್ನ ನೋಡಿ ಹುಲಿಗೆ ಬಹಳ ಪರಮಾನಂದವಾಯಿತು, ಸಂತೋಷ ಹೆಚ್ಚಾಯಿತು. ಆದ್ರೆ ಹುಲಿಗೆ ಆನಂದಕ್ಕೆ ಕೊರತೆ ಒಂದೇ ಒಂದಿತ್ತು. ಯಾವ್ದಪ್ಪ ಅಂದ್ರೆ ಹುಲಿಗೆ ಶಾನುಭೋಗರು ಅಭಿಮುಖರಾಗಿ ಇರಲಿಲ್ಲ. ಅಂದ್ರೆ ನಿಮಗೆ ನಾನು ಏನಾಗಿದ್ದೀನಿ ಅಥವಾ ನಾನು ನಿಮ್ಮ ಕಪ್ಪು ಹಲಿಗೆ ಅಭಿಮುಖವಾಗಿದೆ. ನನ್ನ ಹಿಂದೆ ಏನಿದೆ ಬೆನ್ನಾಗಿದೆ. ಸೊ ಇದೇ ರೀತಿಯಾಗಿ ಶಾನುಭೋಗರು ಹಿಂಗಿದ್ರೆ ಕಪ್ಪು ಹಲಿಗೆ ತರ ಇದ್ದದ್ದು ಯಾವುದು? ಹುಲಿ. ಸೊ ಈ ರೀತಿಯಾಗಿ ಮುಂದೆ ಇರೋದೆ ಶಾನುಭೋಗರು ಮುಂದೆ ಇರದೆ ಶಾನುಭೋಗರು ಬೆನ್ನ ಹಿಂದಿಗೆ ಹುಲಿ ಇತ್ತಂತೆ. ಹಾಗಾಗಿ ಇಲ್ಲಿ ನೋಡಿ ನಮ್ಮ ಲೇಖಕರು ಕೂಡ ಏನ್ ಮೂರ್ತಿರು ಅವರು ಇದೇ ಪ್ರಶ್ನೆ ಹೇಳಿಸಿದ್ರೆ, ಬೇರೆ ದೇಶದ ಹುಲಿಗಳ ಸ್ವಭಾವ ಹೇಗೋ ನಮ್ಮ ಭರತ ಖಂಡದಲ್ಲಿ ಹುಟ್ಟಿರ್ತಕ್ಕಂತಹ ಅಥವಾ ಶ್ರೀರಾಮನಂತಹ ರಾಜಂದ್ರಂತಹ ನೆಲದಲ್ಲಿ ಯಾವ ಭಗವದ್ಗೀತೆ ಹುಟ್ಟಿದಂತಹ ನೆಲದಲ್ಲಿ ಯಾವ ಹುಲಿಯೂ ಕೂಡ ಅಧರ್ಮಕ್ಕೆ ಕೈ ಹಾಕುವುದಿಲ್ಲ ಅಂತ ಮಾತನ್ನು ಹೇಳಿದ್ರಲ್ಲ, ಅದೇ ಮಾತನ್ನು ನಾವಿಲ್ಲಿ ನೆನಪಿಸ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಭರತ ಖಂಡದಲ್ಲಿ ಹುಟ್ಟಿದಂತಹ ಈ ಹುಲಿ ಅಧರ್ಮಕ್ಕೆ ಕೈ ಹಾಕಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಧರ್ಮದ ಪ್ರಕಾರವಾಗಿ ತನಗೆ ಸಿಕ್ಕಿರ್ತಕ್ಕಂತಹ ಬೇಟೆಯನ್ನ ಬೇಟೆಯಾಡಿ ತಿನ್ನಬೇಕು ಅಂತಕ್ಕಂಥದ್ದನ್ನ ಆಲೋಚಿಸ್ತಾ ಇದೆ. ಸೊ ಹಾಗಾಗಿ ಅಧರ್ಮದ ಪ್ರಕಾರವಾಗಿ ಬೇಟೆಯಾಡ್ತಕ್ಕಂಥದ್ದು ಧರ್ಮವಲ್ಲ, ಅದು ಅಧರ್ಮ ಆಗುತ್ತೆ. ಹಾಗಾಗಿ ಧರ್ಮದ ಪ್ರಕಾರವಾಗಿ ಅವನನ್ನ ಸೆರೆ ಹಿಡಿದು ತಿನ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡುತ್ತೆ. ಮುಂದೆ ಏನೇನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಮಕ್ಕಳೇ, ಇವತ್ತಿನ ತರಗತಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.